ಖ್ಯಾತ ಸಂಗೀತ ಸಂಯೋಜಕ ಬೆಂಗಳೂರಿನ ರಿಕಿ ಕೇಜ್ 3ನೇ ಬಾರಿ ಗ್ರಾಮಿ ಪ್ರಶಸ್ತಿಯನ್ನ ತನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಈ ಪ್ರಶಸ್ತಿಯನ್ನ ಅವರು ಅಮೆರಿಕಾದಲ್ಲಿ ಪಡ್ಕೊಂಡಿದ್ದಾರೆ. ಇವರ ಡಿವೈನ್ ಟೈಡ್ಸ್ ಎಂಬ ಆಲ್ಬಂ ಬೆಸ್ಟ್ ಇಮರ್ಸಿವ್ ಆಡಿಯೋ ಆಲ್ಬಂ ವಿಭಾಗದಲ್ಲಿ ನಾಮನಿರ್ದೇಶನಗೊಂಡಿತ್ತು. ಅವರು ಈ ಪ್ರಶಸ್ತಿಯನ್ನ ಸಾಂಪ್ರದಾಯಿಕ ಬ್ರಿಟಿಷ್ ರಾಕ್ ಬ್ಯಾಂಡ್ ದಿ ಪೊಲೀಸ್ನ ಡ್ರಮ್ಮರ್ ಸ್ಟೀವರ್ಟ್ ಕೋಪ್ಲ್ಯಾಂಡ್ ಅವರೊಂದಿಗೆ ಹಂಚಿಕೊಂಡಿದ್ದಾರೆ. ಈ ಸಾಧನೆಯ ಮೂಲಕ ರಿಕಿ ಕೇಜ್ 3 ಗ್ರಾಮಿ ಪ್ರಶಸ್ತಿಗಳನ್ನು ಪಡೆದ ಏಕೈಕ ಭಾರತೀಯ ಎನಿಸಿಕೊಂಡಿದ್ದಾರೆ. ಅದಾನಿ ಗ್ರೂಪ್ ಹಗರಣದ ಬಗ್ಗೆ ಸರಣಿ ಟ್ವೀಟ್ ಮಾಡಿರುವ ಕಾಂಗ್ರೆಸ್ ನಾಯಕ ದಿನೇಶ್ ಗುಂಡೂರಾವ್, ಪ್ರಧಾನಿ ಮೋದಿ ಅವರು ಅದಾನಿ ವಂಚನೆಯ ಬಗ್ಗೆ ಯಾಕೆ ಮೌನವಾಗಿದ್ದಾರೆ? ಪ್ರಧಾನಿ ಮೋದಿ ಅವರಿಗೆ ಈ ವಂಚನೆ ಬಗ್ಗೆ ಮಾತಾಡಲು ಫ್ರೆಂಡ್ಶಿಪ್ ಅಡ್ಡ ಬರ್ತಿದೆಯಾ? ಮೋದಿ ಅವರಿಗೆ ದೇಶದ ಜನರ ಹಿತ ಮುಖ್ಯವೋ ಅಥವಾ ಗೆಳೆತನ ಮುಖ್ಯವೋ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಮೋದಿ ಆಡಳಿತದಲ್ಲಿ ಮೆಹುಲ್ ಚೋಕ್ಸಿ, ವಿಜಯ್ ಮಲ್ಯ, ನೀರವ್ ಮೋದಿ, ಲಲಿತ್ ಮೋದಿ ಸೇರಿದಂತೆ ಸಾರ್ವಜನಿಕರ ಹಣಕ್ಕೆ ಪಂಗನಾಮ ಹಾಕಿ ವಿದೇಶಕ್ಕೆ ಹೋಗಿ ಆರಾಮಾಗಿದ್ದಾರೆ. ಹಾಗೆ ಈಗ ದೇಶ ಬಿಟ್ಟು ಓಡುವ ಸರದಿ ಗೌತಮ್ ಅದಾನಿಯದ್ದ ಅಂತ ಪ್ರಶ್ನೆಗಳನ್ನ ಕೇಳಿದ್ದಾರೆ. ನೆಲಮಂಗಲದ ಮಾದವಾರದ ಬಳಿ ಇರುವ ಬೆಂಗಳೂರು ಅಂತಾರಾಷ್ಟ್ರೀಯ ಪ್ರದರ್ಶನ ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂಧನ ಸಪ್ತಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮಾದವಾರದಲ್ಲಿರುವ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ನಡೆಯುತ್ತಾ ಇರುವ ಪ್ರತಿಷ್ಠಿತ ಇಂಧನ ಸಪ್ತಾಹ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ರಾಜ್ಯಪಾಲ ಥಾವರ್ ಗೆಹ್ಲೋಟ್ ಸೇರಿದಂತೆ ಹಲವು ದೇಶಗಳ ಇಂಧನ ಸಚಿವರು ಪಾಲ್ಗೊಂಡಿದ್ದರು. ಭಾರತದಲ್ಲಿ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬಲ್ಲ ಸ್ಥಿರ ಸರ್ಕಾರವಿದೆ. ಹೀಗಾಗಿಯೇ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಅಭಿವೃದ್ಧಿಗೆ ಪೂರಕವಾಗುವ ಹಲವು ಕ್ರಮಗಳನ್ನು ಜಾರಿಗೆ ತರಲಾಗಿದೆ ಅಂತ ಪ್ರಧಾನಮಂತ್ರಿ ಮೋದಿ ಹೇಳಿದರು. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಹಿರಿಯ ಚಿತ್ರಕಲಾವಿದ ಬಿಕೆಎಸ್ ವರ್ಮಾ ಇಂದು ಇಹಲೋಕ ತ್ಯಜಿಸಿದ್ದಾರೆ. ವರ್ಮಾ ಅವರು ಕಳೆದ 3 ತಿಂಗಳಿಂದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಬೆಳಗ್ಗೆ 8:20ಕ್ಕೆ ಹೆಬ್ಬಾಳದ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ವರ್ಮಾ ಅವರಿಗೆ 76 ವರ್ಷ ವಯಸ್ಸಾಗಿತ್ತು. 1986ರಲ್ಲಿ ವರ್ಮಾ ಅವರ ಮೊದಲ ಏಕವ್ಯಕ್ತಿ ಕಲಾಕೃತಿಗಳ ಪ್ರದರ್ಶನ ನಡೆದಿತ್ತು. ರವಿವರ್ಮನ ಕಲಾಕೃತಿಗಳಿಂದ ಪ್ರೇರಣೆ ಪಡೆದಿದ್ದ ಅವರು ತೈಲವರ್ಣದಲ್ಲಿ ಚಿತ್ರ ಬಿಡಿಸ್ತಾ ಇದ್ರು. ಕನ್ನಡ ತಾಯಿ ಭುವನೇಶ್ವರಿ, ಭಾರತ ಮಾತೆ, ಪೂಜೆಯಲ್ಲಿ ಮೈಮರೆತ ರಾಘವೇಂದ್ರ ಸ್ವಾಮಿ, ಈಶ್ವರ ಕುಟುಂಬ ಕಲಾಕೃತಿಗಳು ವಿಶ್ವಮಟ್ಟದಲ್ಲಿ ಜನಪ್ರಿಯವಾಗಿದ್ವು. ಅಲ್ಲದೆ ಮನೆ ಮನೆಯಲ್ಲೂ ಪೂಜೆಗೊಳ್ತಿದ್ವು. ಇವರಿಗೆ ಬೆಂಗಳೂರು ವಿವಿಯಿಂದ 2011ರಲ್ಲಿ ಗೌರವ ಡಾಕ್ಟರೇಟ್ ನೀಡಲಾಗಿತ್ತು. ಕಲಾ ಪ್ರಪಂಚಕ್ಕೆ ವರ್ಮಾ ಎಂದು ಪರಿಚಿತರಾಗಿರುವ ಅವರ ಬಾಲ್ಯದ ಹೆಸರು ಬುಕ್ಕಸಾಗರ ಕೃಷ್ಣಯ್ಯ ಶ್ರೀನಿವಾಸ್. ಮೈಸೂರಿನ ಜಗನ್ಮೋಹನ್ ಅರಮನೆಯಲ್ಲಿ ರಾಜ ರವಿವರ್ಮರವರ ಪೇಂಟಿಂಗ್ಗಳನ್ನ ವೀಕ್ಷಿಸ್ತಾ ಇದ್ದಾಗ ತನ್ಮಯರಾಗಿ ವರ್ಮಾ ಎಂಬ ಹೆಸರನ್ನ ತಮ್ಮ ಹೆಸರಿನ ಜೊತೆಗೆ ಸೇರಿಸಿಕೊಂಡಿದ್ರಂತೆ ಬಿಕೆಎಸ್ ವರ್ಮಾ. ಮಾರ್ಕೆಟ್ನಲ್ಲಿ ತಲವಾರು ಹಿಡಿದು ಜನರನ್ನ ಹೆದರಿಸುತ್ತಿದ್ದ ವ್ಯಕ್ತಿಯ ಕಾಲಿಗೆ ಫೈರಿಂಗ್ ಮಾಡಿ ಬಂಧಿಸಿರುವ ಘಟನೆ ಕಲಬುರಗಿಯಲ್ಲಿ ಭಾನುವಾರ ಸಂಜೆ ನಡೆದಿದೆ. ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಜಾಫರ್ ಎಂಬಾತ ತಲವಾರ ಹಿಡಿದು ಜನರನ್ನು ಹೆದರಿಸುತ್ತಿದ್ದ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರು ತಲವಾರು ಕೆಳಗಿಟ್ಟು ಶರಣಾಗುವಂತೆ ಹೇಳಿದ್ದಾರೆ. ಆತ ಕೇಳದಿದ್ದಾಗ ಮೊದಲು ಗಾಳಿಯಲ್ಲಿ ಗುಂಡು ಹಾರಿಸಿದ ಪೊಲೀಸರು ಮತ್ತೊಮ್ಮೆ ಶರಣಾಗುವಂತೆ ಸೂಚಿಸಿದ್ದಾರೆ. ಆತ ಬಗ್ಗದೇ ಇದ್ದಾಗ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಲಾಗಿದೆ. ದೊಡ್ಡಬಳ್ಳಾಪುರ ರಾಗಿ ಖರೀದಿ ಕೇಂದ್ರದಲ್ಲಿ ಮೂಲಸೌಕರ್ಯಗಳ ಕೊರತೆ ಇದ್ದು ಮಂದಗತಿಯಲ್ಲಿ ಸಾಗಿದ ರಾಗಿ ಖರೀದಿ ಪ್ರಕ್ರಿಯೆಯಿಂದ ರೈತರು ಬೇಸರಗೊಂಡಿದ್ದಾರೆ. ದಿನಗಟ್ಟಲೆ ಸರದಿ ಸಾಲಿನಲ್ಲಿ ಕಾಯುತ್ತಿರುವುದರಿಂದ ಟ್ರ್ಯಾಕ್ಟರ್ ಬಾಡಿಗೆ ದರದ ಹೊರೆ ರೈತರ ಮೇಲೆ ಬಿದ್ದಿದೆ. ಖರೀದಿ ಕೇಂದ್ರದಲ್ಲಿ ಯಾವುದೇ ರೀತಿಯ ಮೂಲಸೌಕರ್ಯಗಳು ಇಲ್ಲದೆ ಇರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಸಾಸಲು ಮತ್ತು ಗುಂಡಮಗೆರೆ ಕ್ರಾಸ್ ಬಳಿ 2 ರಾಗಿ ಖರೀದಿ ಕೇಂದ್ರಗಳನ್ನು ತೆರೆಯಲಾಗಿದ್ದು ನಿನ್ನೆಯಿಂದ ರೈತರಿಂದ ರಾಗಿ ಖರೀದಿ ಪ್ರಕ್ರಿಯೆ ಆರಂಭವಾಗಿದೆ. ಆದರೆ ಖರೀದಿ ಕೇಂದ್ರದಲ್ಲಿ ಮೂಲಸೌಕರ್ಯಗಳ ವ್ಯವಸ್ಥೆಯನ್ನು ಅಧಿಕಾರಿಗಳು ಮಾಡಿಲ್ಲ ಎಂದು ರೈತರು ಆರೋಪಿಸಿದ್ದಾರೆ. ನರೇಂದ್ರ ಮೋದಿ
ಅವರು ನಾವು ಮಾಡಿದ ಕೆಲಸಗಳನ್ನೇ ಉದ್ಘಾಟನೆ ಮಾಡಲು ರಾಜ್ಯಕ್ಕೆ ಬರುತ್ತಿದ್ದಾರೆ ಎಂದು ಮಾಧ್ಯಮಗಳಿಗೆ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರು ಹೇಳಿಕೆ ನೀಡಿದ್ದಾರೆ. HAL ಅನ್ನು UPA ಅವಧಿಯಲ್ಲಿ ಮಾಡಿದ್ದು ಅದನ್ನು ಉದ್ಘಾಟಿಸುತ್ತಿದ್ದಾರೆ. ಲಂಬಾಣಿ ಜನರಿಗೆ ಮೋದಿಯವರು ಹಕ್ಕುಪತ್ರ ನೀಡಿದ್ರು. ಆ ಕಾನೂನನ್ನು ಮಾಡಿದ್ದು ನಮ್ಮ ಸರ್ಕಾರ. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಕಂದಾಯ ಸಚಿವರಾಗಿದ್ದ ಕಾಗೋಡು ತಿಮ್ಮಪ್ಪನವರು ವಾಸಿಸುವವನ ಮನೆಯೊಡನೆ ಎಂಬ ಕಾಯ್ದೆ ತಂದವರು ನಾವು. ನಾನು ಒಂದು ಸಮಿತಿ ಮಾಡಿ ಅಧಿಕಾರಿಯನ್ನು ನೇಮಿಸಿ ಅವರಿಂದ ವರದಿ ಪಡೆದು ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ಮಾಡಿದ್ದು. ನಾವು ಅಡುಗೆ ಮಾಡಿದ್ವಿ, ಮೋದಿ ಅವರು ಬಂದು ಬಡಿಸುತ್ತಿದ್ದಾರೆ ಎಂದರು. ನರೇಂದ್ರ ಮೋದಿಯವರು ರಾಜ್ಯಕ್ಕೆ ಬಂದು ಹೋದರೆ ತಮಗೆ ಲಾಭವಾಗುತ್ತದೆ ಎಂದು ಬಿಜೆಪಿಯವರು ಭಾವಿಸಿದ್ದರೆ ಅದು ತಪ್ಪು ಕಲ್ಪನೆ. ಈಗಾಗಲೇ ರಾಜ್ಯದ ಜನ ಬಿಜೆಪಿಯನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಎಂದು ತೀರ್ಮಾನ ಮಾಡಿದ್ದಾರೆ ಎಂದರು. ಬಿಜೆಪಿ ಪಕ್ಷಕ್ಕೆ ಬಹುಮತ ಬಂದರೆ ತಾನೇ ಆ ನಂತರ RSSನವರು ತೀರ್ಮಾನ ಮಾಡೋದು. ಯಾವಾಗ ಅವರಿಗೆ ಬಹುಮತ ಬಂದಿತ್ತು ಹೇಳಿ? 2008ರಲ್ಲಿ 110 ಸ್ಥಾನ, 2018ರಲ್ಲಿ 104 ಸ್ಥಾನ, 2013ರಲ್ಲಿ 40 ಸ್ಥಾನ ಬಂದಿತ್ತು. ಈಗ 2023ರಲ್ಲಿ 50 ಸ್ಥಾನ ಬರಬಹುದು. ಬಿಜೆಪಿ ಸರ್ಕಾರದಲ್ಲಿ ವ್ಯಾಪಕವಾಗಿ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಜೂನ್ 2ಕ್ಕೆ ಕೇರಳದ ಮಲ್ಪುರಂನಿಂದ ಹೊರಟ ಶಿಯಬ್ ಚೊತ್ತೂರ್ ಅವರು ಫೆಬ್ರವರಿ 2ರ ತನಕ ನಿರಂತರವಾಗಿ ನಡೆದಿದ್ದು 4 ತಿಂಗಳು 9 ದಿವಸಗಳ ಕಾಲ ಅಮೃತ್ಸರ್ನಲ್ಲಿ ಉಳಿದಿರುತ್ತಾರೆ. ಯಾಕೆಂದರೆ ಪಾಕಿಸ್ತಾನ ಸರ್ಕಾರವು ವೀಸಾ ಕೊಟ್ಟಿರುವುದಿಲ್ಲ. ಆದರೆ ಇದೀಗ ಪಾಕಿಸ್ತಾನ ಸರ್ಕಾರವು ಅನುಮತಿ ನೀಡಿದ್ದು ಅವರು ಕಾಲ್ನಡಿಗೆಯನ್ನ ಮುಂದುವರೆಸಿದ್ದಾರೆ. ಪಾಕಿಸ್ತಾನದಿಂದ ಇರಾನ್ಗೆ ತಲುಪಿ ಅಲ್ಲಿಂದ ಮೆಕ್ಕಾಗೆ ತಲುಪಲಿದ್ದಾರೆ. ಇನ್ನು ಮುಂದೆ ಯಾವೆಲ್ಲ ಸಮಸ್ಯೆಗಳು ಬರುತ್ತವೆ ಎನ್ನುವುದನ್ನು ಕಾದು ನೋಡಬೇಕಿದೆ. ವರ್ಷದ ಕನ್ನಡಿಗ ಮತ್ತು ಸುಖಿ ವರ್ಷದ ಕನ್ನಡತಿ ಎಂಬ ಪುರಸ್ಕಾರ ಕಾರ್ಯಕ್ರಮವನ್ನು ಸುದ್ದಿಕಿರಣ ಮುಂಜಾನೆ ದಿನಪತ್ರಿಕೆಯು 2ನೇ ವರ್ಷದ ಅಂಗವಾಗಿ ಸೇವಾ ಸದನ ಹಾಲ್ ಮಲ್ಲೇಶ್ವರಂನಲ್ಲಿ ನಡೆಯಿತು. ಈ ಒಂದು ಪುರಸ್ಕಾರದ ಕಾರ್ಯಕ್ರಮದಲ್ಲಿ ಕರುನಾಡು ವಾಹಿನಿ ಮತ್ತು ಸಿಟಿಜನ್ ಲೇಬರ್ ವೆಲ್ಫೇರ್ ಅಂಡ್ ಆಂಟಿ ಕರಪ್ಷನ್ ಕಮಿಟಿಯ ಸಂಸ್ಥಾಪಕರು ಮತ್ತು ನಿರ್ದೇಶಕರಾದ ಡಾಕ್ಟರ್ ಮೊಹಮ್ಮದ್ ಅನೀಫ್ ರವರಿಗೆ ಸುಖಿ ವರ್ಷದ ಕನ್ನಡಿಗ ಮತ್ತು ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು. ಹಾಗೆ ಈ ಸಂದರ್ಭದಲ್ಲಿ ಕರುನಾಡು ವಾಹಿನಿಯ CEO ರಾದ ಶ್ರೀ ರಿಜ್ವಾನ್ ಮತ್ತು ಮಹಿಳಾ ಹೋರಾಟಗಾರರಾದ ಶ್ರೀ ನಾಗರತ್ನ S, ಮಹಿಳಾ ಹೋರಾಟಗಾರರಾದ ಶ್ರೀ ಕವಿತಾ ಕಾರ್ಮೆಂಜೆ, ಶ್ರೀ ಡಾಕ್ಟರ್ ಭರತ್ ಶೆಟ್ಟಿ, ಶ್ರೀ ಸಹನಾ R, ಶ್ರೀ ಪ್ರದೀಪ್ ನಾಯಕ್, ಶ್ರೀಮತಿ ಪ್ರೇಮಾ ಭಜಂತ್ರಿ, ಶ್ರೀ ಶ್ರೀಧರ್ DK, ಶ್ರೀ ನಾಗರತ್ನ, ಶ್ರೀ ಹರೀಶ್ ಕನ್ನಡ ರತ್ನ, ಮಾಸ್ಟರ್ ತಾನೀಶ್ N, ಶ್ರೀ V ಕುಶಲ, ಶ್ರೀ ಜ್ಯೋತಿ J, ಶ್ರೀ ಶಿವಪ್ರಸಾದ್ JS, ಶ್ರೀಮತಿ ಲೀಲಾ, ಶ್ರೀ ಸುರೇಶ್ ಕೋರಕೊಪ್ಪ, ಮುಕ್ತಿಯಾರ್ SA, ಶ್ರೀಮತಿ ಗೀತಾ ರೆಡ್ಡಿ, ಶ್ರೀಮತಿ ಡಾಕ್ಟರ್ ಸುಧಾ HS, ಶ್ರೀ ದೊಡ್ಡ ಬಸವರಾಜು ಬಡಗಿ, ಶ್ರೀ KT ಹನುಮಂತರಾಜು, ಶ್ರೀ ಐಶ್ವರ್ಯ R, ಇನ್ನು ಹಲವಾರು. ಪುರಸ್ಕಾರರಿಗೆ ಸುದ್ದಿಕಿರಣ ಮುಂಜಾನೆ ಕನ್ನಡ ದಿನಪತ್ರಿಕೆ ಸಂಸ್ಥಾಪಕರಾದ ಮಲ್ಲಿಕಾರ್ಜುನ ರೆಡ್ಡಿ ಮತ್ತು ಡಾಕ್ಟರ್ ಅಂಬರೀಶ್, ಸುದ್ದಿಕಿರಣ ಪತ್ರಿಕೆಯ ಗೌರವ ಸಂಪಾದಕರು ಮತ್ತು ಅಧ್ಯಕ್ಷರು, ಹನುಮ ಸೇನೆ ದಾರಿ ಆಂಜನೇಯ ದೇವಸ್ಥಾನ, ಹಾಗೆ ACP ಸಂಗ್ರಾಮ್ ಸಿಂಗ್, ಸುರೇಶ್ ಕೋರಕೊಪ್ಪ ವಾಣಿಜ್ಯ ತೆರಿಗೆ ಅಧಿಕಾರಿಗಳು, ಬೆಳಗಾವಿ ಗೋಂದಾಳ್ ಆನಂದಮೂರ್ತಿ ಧರ್ಮದರ್ಶಿಗಳು, ಶ್ರೀ ಅಂಬಾ ಭವಾನಿ ದೇವಸ್ಥಾನ ದಾಸರಹಳ್ಳಿ, ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಂದಗೆರೆ, ರಾಮಣ್ಣ ಚನ್ನಕೇಶವ ರಂಗಭೂಮಿ ಹಿರಿಯ ಕಲಾವಿದರು, ಚನ್ನಕೇಶವ ಮೂರ್ತಿ M ಅಧ್ಯಕ್ಷರು, ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಚನ್ನಕೇಶವ ರಂಗಭೂಮಿ ಹಿರಿಯ ಕಲಾವಿದರು, ರಮೇಶ್ ಮಾಲೀಕರು, ಧನಲಕ್ಷ್ಮಿ ಕನ್ಸ್ಟ್ರಕ್ಷನ್ ಲಿಮಿಟೆಡ್ ಹಾಗೂ ಇನ್ನಿತರ ಗಣ್ಯರು ಪುರಸ್ಕಾರರಿಗೆ ಸುಖಿ ಕನ್ನಡಿಗ ಮತ್ತು ಸುಖಿ ಕನ್ನಡತಿ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ. ಶೇರ್ ಮಾಡೋದು ಮಾತ್ರ ಮರಿಬೇಡಿ.